ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್. ಇವತ್ತಿನ ವಿಚಾರ ಬಂದು ತುಂಬ ಜನ ಕೇಳುವಂಥದ್ದು, ನಮಗೆ ಯಂತ್ರ ಮಂತ್ರ ತಂತ್ರ ಬಗ್ಗೆ ನಮಗೆ ಒಂದು ಮಾಹಿತಿಯನ್ನು ಕೊಡಿ ಅಂತ. ಸೊ ಅದೇ ರೀತಿಯಾಗಿ ಈ ಯಂತ್ರ ಮಂತ್ರ ತಂತ್ರದ ಬಗ್ಗೆ ಹೇಳಬೇಕು ಅಂತ ಅಂದರೆ, ಯಂತ್ರ ಅನ್ನುವಂಥದ್ದು ನಾವು ಒಂದು ಡಿವೈಸ್ ಥರ ಯಂತ್ರ ಅನ್ನುವಂಥದ್ದು. ಈ ಯಂತ್ರ ಅನ್ನೋದು ಹೇಗೆ ಅಂತಂದಾಗ ನಮ್ಮ ದೇಹ ಅಂತ ಒಂದು ಭಾಗವಾಗಿ ತಗೊಳ್ಬೋದು. ಸೊ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ, ಈಗ ನಾವು ಮಾತಾಡ್ತಾ ಇದ್ದೀವಿ, ಸೊ ನಾವು ಮಾತಾಡ್ತಾ ಇದ್ದೀವಿ ಅಂದಾಗ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ನಾವು ಮಂತ್ರವನ್ನು ಹೇಳಬೇಕಾಗುತ್ತೆ. ಸೊ ಆ ಮಂತ್ರವನ್ನು ಹೇಳಿದ ಮೇಲೆ ನೆಕ್ಸ್ಟ್ ಇನ್ನೊಂದು ತಂತ್ರಗಳು ಅಂತಂದಾಗ ನಾವು ಏನು ಪ್ರಚಾರ ಗದ್ದಲಾಗಿರ್ಬೋದು, ಅಥವಾ ನಮಗೆ ಏನು ಇದು ಬೇಕು, ಈಗ ನಾವೊಂದು ಬೆಳಿಬೇಕು ಅಂದಾಗ ಏನು ತಂತ್ರಗಳನ್ನು ಮಾಡ್ಕೊಳ್ತೀವಿ, ಈಗ ನೆಟ್ವರ್ಕನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ, ಇದು ಒಂದು ತಂತ್ರನೇ. ಸೊ ಈ ರೀತಿಯಾಗಿ ತಂತ್ರಗಳು, ಯಂತ್ರ ಮಂತ್ರ ತಂತ್ರಗಳನ್ನು ಮಾಡುವಂಥದ್ದು. ಈಗ ನಮಗೆ ಒಂದು ಸಮಸ್ಯೆ ಇದೆ, ಒಬ್ಬ ಶತ್ರು ನಮಗೆ ತುಂಬ ಟಾರ್ಚರ್ ಮಾಡ್ತಿದ್ದಾನೆ. ಸೊ ನಾವು ಎಲ್ಲೂ ಹೋಗಿ ಏನು ಮಾಡೋದಕ್ಕಾಗೋದಿಲ್ಲ. ಸೊ ಅಂಥ ಸಮಯದಲ್ಲಿ ನಾವು ಏನು ಮಾಡಬೇಕು, ಮಂತ್ರಗಳನ್ನು ಹೇಳಬೇಕು, ಹೈಯೆಸ್ಟು ಮಂತ್ರ. ಸೊ ಮಂತ್ರವನ್ನು ಹೇಳುವಾಗ ನೀವು ಒಂದು ಗ್ಲಾಸಲ್ಲಿ ನೀರು ಇಟ್ಕೊಳ್ಳೋದಾಗಿರ್ಬೋದು, ಅಥವಾ ಒಂದು ಯಂತ್ರದ ಮುಂದೆ ಕುಂತು ನೀವು ಮಂತ್ರವನ್ನು ಹೇಳಿದಾಗ ಅದು ಸಿದ್ಧಿಯಾಗುವಂಥದ್ದು. ಸೊ ಇದನ್ನೇ ನಾವು ಯಂತ್ರ ಮಂತ್ರ ತಂತ್ರಗಳು ಅಂತ ಕೂಗ್ತೀವಿ. ಸೊ ತಂತ್ರಗಳನ್ನು ಮಾಡಬೇಕಲ್ವಾ, ಎಷ್ಟು ಜನ ಆಗುತ್ತೋ ಅಷ್ಟು ಜನ ತಂತ್ರಗಳನ್ನು ಮಾಡಬೇಕಾಗತ್ತೆ. ಸೊ ಎಲ್ಲರೂ ಈ ವಿದ್ಯೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.